ಹಲೋ, ನಮಸ್ಕಾರ. ನೀವೇನಾದರೂ ಕೆಲಸ ಮಾಡುವಾಗ 5 ನಿಮಿಷ 10 ನಿಮಿಷ ಬ್ರೇಕ್ ತಗೊಂಡು ಕೆಲಸ ಮಾಡ್ತಿದ್ರಿ ಅಂತಂದರೆ ಈ ವಿಡಿಯೋ ನಿಮಗೋಸ್ಕರ. ನಿಮಗೆ ತುಂಬ ಟಯರ್ಡ್ನೆಸ್ ಫೀಲ್ ಆಗ್ತಾ ಇತ್ತು, ತುಂಬ ವೀಕ್ನೆಸ್ ಫೀಲ್ ಆಗ್ತಾ ಇತ್ತು, ತುಂಬ ಆಯಾಸ ಬರ್ತಿತ್ತು. ಸೊ ಯಪ್ಪ ನಂಗೆ ಕೆಲಸನೇ ಮಾಡೋಕ್ಕಾಗ್ತಾ ಇಲ್ಲ, ಸೊ ತುಂಬ ಬಿಟ್ಕೆಲ್ಲ ಕೆಲಸ ಮಾಡಬೇಕಾಗಿದೆ, ಕೈಕಾಲೆಲ್ಲ ಜೋಮ್ ಬರ್ತಾ ಇದೆ, ನಮ್ನೆಸ್ ಬರ್ತಾ ಇದೆ ಅಂತನೋ ಹಾಗಿತ್ತಂದರೆ ನಿಮಗೆ ವಿಟಮಿನ್ B12 ಡೆಫಿಷಿಯನ್ಸಿ ಆಗಿರುತ್ತೆ. ಸೊ ನೀವು ಅದನ್ನು ನೆಗ್ಲೆಕ್ಟ್ ಮಾಡಿರ್ತೀರ. ಸೊ ಈ ರೀತಿ ಆಗೋದ್ರಿಂದ ಈ ಪ್ರಾಬ್ಲಮ್ಸ್ಗಳೆಲ್ಲನೂ ಸ್ಟಾರ್ಟ್ ಆಗಿರ್ತವೆ. ಹಾಗಾದರೆ ಏನು ಮಾಡಬೇಕು? ಸೊ ಯೂಶಲಿ ಈ ವಿಟಮಿನ್ B12 ಅನ್ನೋದು ಏನಾಗಿರುತ್ತೆ, ಇದೊಂದು ವಾಟರ್ ಸೊಲ್ಯೂಬಲ್ ವಿಟಮಿನ್. ಇದು ನಮಗೆ ಬಾಡಿ ಒಳಗಡೆ ಪ್ರೊಡಕ್ಷನ್ ಆಗೋದಿಲ್ಲ. ಇದನ್ನು ನಾವು ಹೊರಗಡೆ ಫುಡ್ ಮುಖಾಂತರನೇ ತಗೋಬೇಕು. ಸೊ ಫುಡ್ ಮುಖಾಂತರ ತಂದರೆ ನೀವೇನಾದರೂ ನಾನ್ ವೆಜ್ ತಿಂತಿದ್ರಿ ಅಂದರೆ ಮೀಟು, ಫಿಶು, ಎಗ್ಗು ಇದರಲ್ಲೆಲ್ಲ ಸಿಕ್ಬಿಡತ್ತೆ. ಸೊ ಇಲ್ಲ ನಾವು ವೆಜಿಟೇರಿಯನ್ ಅಂತನೋ ಹಾಗಿತ್ತಂದರೆ ಕೊಕೊನಟ್ ಮಿಲ್ಕು, ಆಮೇಲೆ ಹಾಲು, ಆಲ್ಮಂಡ್ಸು, ಸೆರೆಲ್ಸು, ಸ್ಪ್ರೌಟ್ಸು ಇವುಗಳೆಲ್ಲ ಸಿಗುತ್ತೆ. ಗ್ರೀನ್ ಲೀಫಿ ವೆಜಿಟೇಬಲ್ಸು, ಕರ್ಡು, ಕಂಜಿ ಅಂತಂದರೆ ನೀವು ಲೆಫ್ಟ್ ಓವರ್ ರೈಸನ್ನು ಅಂದರೆ ಉಳಿದಿರೋ ಅನ್ನವನ್ನು ನೀವು ರಾತ್ರಿ ಮಜ್ಜಿಗೆಯಲ್ಲಿ ಇಟ್ಟು ಓವರ್ ನೈಟು ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಲ್ಲಿ ಅದಕ್ಕೆ ಸ್ವಲ್ಪ ಸಾಲ್ಟು, ಜಿಂಜರು, ಕೊತ್ತಂಬರಿ, ಜೀರಿಗೆಯನ್ನು ಹಾಕಿ ನೀವು ತಗೋಬೇಕು. ಇದರಿಂದ ಏನಾಗುತ್ತೆ, ಇಂಟರ್ನಲ್ ಗಟ್ಟು ಚೆನ್ನಾಗಿರೋದಕ್ಕೆ, ಡೈಜೆಷನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಮ B12 ಅಬ್ಸಾರ್ಪ್ಷನ್ ಆಗಬೇಕು ಚೆನ್ನಾಗಿ ಅಂತಂದರೆ ಡೈಜೆಷನ್ ಮತ್ತು ಇಂಟರ್ನಲ್ ಗಟ್ ಚೆನ್ನಾಗಿರೋದು ತುಂಬಾ ಇಂಪಾರ್ಟೆಂಟು. ಸೊ ಮೊಸರು ಅನ್ನೋದು ಪ್ರಿಪ್ರೋಬಯೋಟಿಕ್ ಆಗಿರೋದ್ರಿಂದ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ನು ಆಮ್ಲಕ್ಕಿಯನ್ನು ತಗೋಬೇಕು. ಇಂಡಿಯನ್ ಗೂಸ್ಬೆರೀಸ್, ಇದು ರಸಾಯನ ಅಂತ ಹೇಳಿ ಕರೀತಾರೆ. ಸೊ ಇದನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ, ವಾತದೋಷ ಬ್ಯಾಲೆನ್ಸ್ ಆಗಿರೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಬ್ರೈನ್ ಹೆಲ್ತ್ ಚೆನ್ನಾಗಿಡೋದಕ್ಕೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನ್ಯೂರೋಲಜಿಕಲಿ ತುಂಬ ಸಪೋರ್ಟ್ ಆಗುತ್ತೆ. ಸೊ ಯೂಶ್ವಲಿ ಈ ವಿಟಮಿನ್ B12 ಯಾಕೆ ತಗೋಬೇಕು, ಇಷ್ಟೊಂದು ಇಂಪಾರ್ಟೆಂಟು ಅಂತಂದರೆ ನಮ್ಮ ಇಡೀ ಹೋಲ್ ಬಾಡಿ ಫಂಕ್ಷನ್ ಚೆನ್ನಾಗಿರ್ಬೇಕಂತಂದರೆ ಈ ವಿಟಮಿನ್ B12 ಬೇಕು. ಫಿಸಿಕಲಿ ಮತ್ತು ನ್ಯೂರೋಲಜಿಕಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಬಾಡಿ ಒಳಗಡೆ RBC ಪ್ರೊಡಕ್ಷನ್ ಆಗಬೇಕು, ನಮ್ಮ DNA ಚೆನ್ನಾಗಿರಬೇಕು ಅಂತಂದರೆ ಈ ವಿಟಮಿನ್ B12 ತುಂಬ ಬೇಕು. ಇದರ ಸಪೋರ್ಟಿವ್ ತುಂಬಾ ಬೇಕಾಗುತ್ತೆ. ಓವರ್ ಆಲ್ ನಮ್ಮ ಬಾಡಿ ಫಂಕ್ಷನ್ ಚೆನ್ನಾಗಿರಬೇಕು ಅಂತಂದರೆ ಇದು ಕೊರತೆಯಿಂದನೇ ನಿಮಗೆ ಆಯಾಸ, ಟಯರ್ಡ್ನೆಸ್ಸು, ನಮ್ನೆಸ್ಸು, ಸೊ ಮೌತ್ ಅಲ್ಸರ್ಸು ಈ ರೀತಿ ಎಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ನ್ಯಾಚುರಲ್ ಆಗಿ ಈ ರೀತಿ ಸಿಗುವಂಥದ್ದನ್ನು ತೊಗೊಂಡು ನೀವು ಏನು ಮಾಡಬೇಕು ಅಂತಂದರೆ ಅದರ ಕೊರತೆಯನ್ನು ನೀಗಿಸೋದು ಒಳ್ಳೆಯದು. ಸೊ ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.